ಮುಂಚೆ ಎಲ್ಲ ಹೆಂಗೆ ಕ್ಲೀನ್ ಮಾಡ್ಕೊತೀವಿ ಅಂತ ತೋರಿಸ್ತೀವಿ. ಸೊ ಎಲ್ಲ ಬಿಸಿಯಾಗಿದ್ದಾರೆ ಕ್ಲೀನಿಂಗಲ್ಲಿ. ಬಾಲ್ ನೋಡಿಲ್ಲ ನಾನಲ್ಲ ನಾನಲ್ಲ ಅಂತ ಹೇಳ್ತಾ ಇದ್ದೀನಿ. ತಿರ್ಗಾ ನಾನು ಅಲ್ಲಾಗ್ತೀನ, ನಾನು ಅಲ್ಲಾಗ್ತೀನಿ ನನ್ನ ರೂಮಲ್ಲಿ. ಕಾಸು ಕೊಟ್ಟು ಈಸ್ಕೊಳ್ಳೋದೇನು ಏನೆಲ್ಲ ಇಷ್ಟು ನೀಟಾಗಿದೆ. ಈಗ ವಾಷಿಂಗ್ ಹೋಗ್ತಾ ಇದೆ ಎಲ್ಲ ಹೋಗ್ಬಿಟ್ಟು ಬರ್ತೀವಿ. ಅವೆಲ್ಲ ಬಂದು ನಾಳೆ ಕ್ಲೀನ್ ಮಾಡ್ಕೊತಾರೆ. ನಿಮ್ಮ ಸಾಮಾನು ಬೇಕಂತ ಬಂದ್ರೆ ಅಷ್ಟೇ. ಇದು ಎತ್ಕೊಂಡು ಹೋಗಲ್ಲ, ಎತ್ಕೊಂಡ್ಬಂದ್ಬಿಟ್ರಿ. ಇರೋದೆಲ್ಲ ಎತ್ಕೊಂಡ್ಬಂದ್ಬಿಟ್ಟು ನೋಡಿ ಈ ಕಡೆ. ಇಲ್ಲಿರೋದಲ್ಲ ಎಲ್ಲ ಸೋಪ್ ಕೊಡು. ಇಲ್ಲೇ ಲಾಸ್ಟ್ ತೊಳೆದಿಕೊಳ್ಳೋಣ. ಹಾಯ್ ಎವ್ರಿವನ್, ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಗಿ ವರ್ಡ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕ್ಲೀನಿಂಗ್ ಅಂದರೆ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಪ್ರಿಪ್ರೇಷನ್ಸ್ ನಡೀತಾ ಇದೆ ನಮ್ಮ ಮನೇಲಿ. ಕಿಚನಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಎಲ್ಲೆಲ್ಲಿ ಫಸ್ಟು ಸ್ಟಾರ್ಟ್ ಮಾಡೋದು ಯಾವುದು ಅಂತ ಎಲ್ಲ ನೋಡ್ತಾ ಇದ್ದೀವಿ. ಸೊ ಪೇಂಟಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ತುಂಬ ಫಸ್ಟು ಕಿಚನ್ ಒಂದು ನೀಟಾಗಿದ್ದರೆ ಮನೇಲಿ ಎಲ್ಲನೂ ಸರಿ ಇರುತ್ತೆ ಅಂತ ಅನಿಸುತ್ತೆ. ಹಬ್ಬಗಳು ಸ್ಟಾರ್ಟ್ ಆದ್ರೇ ಕೆಲಸ ಜಾಸ್ತಿ ಸ್ಟಾರ್ಟ್ ಆಗಿಬಿಡುತ್ತೆ ಮನೆಯಲ್ಲಿ. ಹಬ್ಬ ಮುಗಿಯೋವರೆಗೂ ಹೆಣ್ಮಕ್ಳಿಗೆ ನಿದ್ದೆನೇ ಬರೋಲ್ಲ. ಸೊ ಆ ಕ್ಲೀನಿಂಗ್ ಮಾಡಬೇಕು, ಇದನ್ನು ಕ್ಲೀನ್ ಮಾಡಬೇಕು, ಶಾಪಿಂಗ್ ಮಾಡಬೇಕು, ಸೀರೆ ತೊಗೋಬೇಕು, ಜ್ಯುವೆಲ್ರೀಸ್ ತೊಗೋಬೇಕು, ಇದೇ ಮೈಂಡಲ್ಲಿರುತ್ತೆ. ಸೊ ನಮ್ಮನೇಲೂ ಕೂಡ ಈಗೇನೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಡೈಲಿ ವ್ಲಾಗ್ ನೋಡ್ಕೊಬರೋಣ ಬನ್ನಿ. ಸೊ ಕಾಫಿ ಮಾಡುತ್ತಿದ್ದೀನಿ ನಾನು. ಬಿಸಿ ಇದೆ, ಕೈ ಸುತ್ತಿಕೊಂಡು ಹೋಗುವುದು. ನನ್ನ ಕಾಫಿನೇ ಬೇಡ ಶಾ. ಈಗ ಆಫೀಸ್ ರೆಡಿ ಆಯಿತು. ನಾನೀಗ ಚೆಸ್ ಕಾಫಿ ಕೊಟ್ಬಿಟ್ಟು ಕೆಲಸ ಮಾಡೋದು ಇವಾಗ. ಅದೆಲ್ಲ ಇವಾಗ ಓಡಿಸ್ಕೋಬೇಕು. ಎಲ್ಲ ರೆಡಿ ಮಾಡ್ತಾ ಇದೆ. ಇಲ್ಲೆಲ್ಲ ಎಷ್ಟು ಸಾಮಾನಿದೆ, ಎಷ್ಟು ಪಾತ್ರೆಗಳಿದ್ದಾವೆ. ದೇವ್ರೆ, ಇದನ್ನೆಲ್ಲ ತೊಳೆಯೋ ಅಷ್ಟರಲ್ಲಿ ಆಗುತ್ತೆ. ಕಿಚನ್ ಒಂದು ಕ್ಲೀನಾಗಿದ್ದರೆ ನಮಗೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ. ಸೊ ಕಿಚನ್ ಫಸ್ಟು ನೀಟಾಗಿ ಇಟ್ಬಿಟ್ರೆ ನಮ್ಗೆ ಅಷ್ಟೇ ಸಮಾಧಾನ. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಕೆಲಸಗಳೆಲ್ಲ. ಪಾತ್ರೆಗಳೆಲ್ಲ ಎಷ್ಟೇ ಪಾತ್ರೆಗಳಿದ್ರು ನಾವೇ ವಾಶ್ ಮಾಡ್ಕೊತೀವಿ ಹಬ್ಬಕ್ಕೆ. ಔಟ್ಸೈಡಿಂದ ಯಾರನ್ನೂ ಕರೆಸೋದಿಲ್ಲ. ಸೊ ತುಂಬ ಟೈಮ್ ತೊಗೊಳುತ್ತೆ. ನಿಧಾನವಾಗಿ ಒಂದೊಂದೇ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಪಾತ್ರೆಗಳು ತೊಳಿಲಿಕ್ಕೆ ಇವಾಗ ಸುಸ್ತಾಗಿದೆ. ಎಷ್ಟು ಬಿಸಿಲಿದೆ. ಇನ್ನು ಇಲ್ಲಿ ತೊಳಿತಾನೆ ಇದ್ದೀರಿ ಆಗ್ತಾನೆ ಇಲ್ಲ. ಆದರೆ ಅಷ್ಟೇ. ಇವಾಗ ಎಲ್ಲ ಇಲ್ಲಿ ಸೆಟಲ್ ಡೌನ್ ಆಗಿದೆ ನೋಡಿ. ಫಳ ಅಂತ ಹೊಳಿತಾ ಇದ್ದಾವೆ ನಮ್ಮ ಸಾಮಾನು. A few moments later. ಇಲ್ಲಿ ನೋಡಿ, ಇಲ್ಲಿ ಹಲೋ, ಇಲ್ಲಿ ಗೀತಾ ಅನ್ನೋರು ಇದ್ರು. ಇಲ್ಲಿ ನೋಡಿ, ಇವ್ರು ಯಾರಂತ. ಪಾತ್ರೆಗಳು
ಬಿಸಿಯಾಗಿದೆ ನೋಡ. ಯಾವ್ದು ಅನ್ಸೋಣ. ಹಾಯ್, ಹಲೋ ಗೀತಾ. ಗೀತಾ ಗೀತಾ ಕಾಣ್ತಿಲ್ಲ ಇವಾಗ. ಕಾಣಿಸ್ತೆ ಏನು ಮಾಡೋಣ. ಸ್ವಲ್ಪ ಮ್ಯಾಚ್ ಮಾಡ್ತೀಯಾ? ಅದ್ಯಾವುದೋ ಇದು ಇರುತ್ತಲ್ಲ, ಹೆಂಗಿದ್ದ ಹೆಂಗಾಗದೆ ಅಂತ ಆಯ್ತು ಕತೆ ನಮ್ದು. ಇದ್ರದ್ದು ಎಲ್ಲ ಐತೆ ನೋಡ ಸ್ವಲ್ಪ. ಅಲ್ಲಿ ಸ್ವಲ್ಪ ಲಾಸ್ಟ್ ಇನ್ನೇನು ಹಬ್ಬಕ್ಕೆ ಲಾಸ್ಟ್ ಒಂದು ವೀಕ್ ಇದೆ ಅಂದವಾಗ ನಾವು ಶುರು ಮಾಡ್ಕೊಂಡಿದ್ದೀವಿ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಸೊ ನಮ್ಮದು ದೊಡ್ಡ ಮನೆ ಆಗಿರೋದ್ರಿಂದ ಒಂದೊಂದು ದಿನ ಒಂದೊಂದು ಮಾಡ್ಕೊಂಡ್ರೇ, ಅಂದರೆ ಒಂದು ವಾರದಲ್ಲಿ ಒಂದೊಂದು ದಿನ ಒಂದೊಂದಕ್ಕೆ ಬಟ್ಟೆ ಎಲ್ಲ ಕ್ಲೀನ್ ಮಾಡೋದಕ್ಕೆ, ಮತ್ತು ಬ್ಲ್ಯಾಂಕೆಟ್ಸು ಅದೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೀನ್ ಮಾಡೋದಕ್ಕೆ, ಮತ್ತು ಪಾತ್ರೆ ತೊಳೆಯೋದಕ್ಕೆ. ಸೊ ಎಲ್ಲನೂ ಒಂದೊಂದು ದಿನದಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಒಂದು ವಾರಕ್ಕಿಂತ ಮುಂಚೆನೇ ಶುರು ಮಾಡಿದ್ದೀವಿ. ಸೊ ನೋಡ್ತಾ ಇರ್ಬೋದು, ನನಗಂತೂ ಹುಷಾರೇ ಇರಲಿಲ್ಲ. ನೋಡಿ ನನ್ನ ಹೆಸರು ಸಿಕ್ಕಿದೆ ಇಲ್ಲಿ. ಕಾಣಿಸ್ತಾ ಇತ್ತು ನನಗೆ, ಕಾಣಿಸ್ತಾ ಇಲ್ಲ ಇಲ್ಲಿ. ಇಲ್ಲಿ ಎಂ ಶ್ಯಾಮ ಅಂತ ಇದೆ. ಎತ್ಕೊಂಡು ನಡೀರ ಎಂ ಶ್ಯಾಮ ಅಂತ ಇದೆ ಟಿಫನ್ ಬಾಕ್ಸ್ ಮೇಲೆ. ಎಲ್ಲದ್ರ ಮೇಲೆ ನನ್ನ ಹೆಸರು ಇರೋದಿಲ್ಲ ಆ್ಯಕ್ಚುಲಿ. ಎಷ್ಟೊಂದ್ರ ಮೇಲೆ ನನ್ನ ಹೆಸರಿದೆ ಇಲ್ಲಿ ಪಾತ್ರೆಗಿದೆ. ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಸಂಜೆ ಆಗೋವರೆಗೂ ಕ್ಲೀನಿಂಗ್ ಮಾಡ್ತಾನೆ ಇದ್ದೀವಿ. ಪುಣ್ಯಕ್ಕೆ ಬಿಸಿಲು ಕೂಡ ಸ್ವಲ್ಪ ಬಂದಿತ್ತು ಪಾತ್ರೆ ಎಲ್ಲ ಒಣಗೋದಕ್ಕೆ. ಸೊ ಅದೊಂದು ಒಳ್ಳೆ ಕೆಲಸ ಆಯಿತು. ನಾನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ಬಿಟ್ಟಿದ್ದೆ, ಕೋಲ್ಡ್ ಆಗಿಬಿಟ್ಟಿತ್ತು. ಕ್ಲೈಮೇಟು ಹಂಗೆ ಇದೆ. ಹೆಂಗಿದೆ ಏನು ಅಂತ ನೋಡ್ಕೊಳ್ಳೋಣ. ಸೊ ಇದು ಡೈನಿಂಗ್ ಹಾಲಿಂದನೇ ಸ್ಟಾರ್ಟ್ ಆದರೆ ನೋಡಿ, ಕಿಚನ್ ಎಲ್ಲ ಪೇಂಟಿಂಗ್ ಪ್ರೊಸೆಸ್ ನಡೀತಿದೆ. ಸೊ ಈ ಕಡೆ ಬಂದರೆ ಎಲ್ಲ ನೋಡಿ ಹಿಂಗಿದೆ, ಎಲ್ಲ ಕ್ಲೀನಾಗಿದೆ. ಸೊ ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ವಿಡಿಯೋ ಮಾಡ್ತಾ ಇರೋದು. ಸೊ ಲಾಸ್ಟ್ ಡೇನೇ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಆದರೂ ಇದನ್ನೆಲ್ಲ ನೋಡಿದ್ರೆ ಸಮಾಧಾನನೇ ಆಗೋಲ್ಲ, ಮನೆ ಈ ರೀತಿ ಇದ್ರೆ ಅಲ್ವಾ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ವಿ. ಎಲ್ಲರೂ ಒಂದೊಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಅಮ್ಮ ಮಿಕ್ಸಿಗೆ ಮಾಡ್ತಿದ್ದೀರಾ? ಹಾಯ್ ಮಮ್ಮಿ. ಹಾಯ್. ಅಡಿಲ್ಲ ಹಾಂ ಹೇಳಿ ಮಮ್ಮಿ, ಹಬ್ಬದ ಬ್ಲಾಗ್ ಎಲ್ಲ ಹೆಂಗಿದೆ? ಹಬ್ಬದ ಬ್ಲಾಗ್ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿದೆ ಅಂತ ಹೇಳಿ. ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹಬ್ಬಕ್ಕೆ. ಪೇಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಕೊಂಡು ಹೇಳೋ, ನೋಡಿಕೊಂಡು ಹೇಳ್ಬೋದು. ಇವು ಅಷ್ಟು ತಾಳ್ಮೆ ಇಲ್ಲ, ಕೆಲಸದಲ್ಲಿ ಬಿಸಿ ಇದೆ. ನೋಡ್ಕೊಂಡು ಏನಷ್ಟು ತಾಳ್ಮೆ ಇಲ್ಲ. ಬಿಸಿಯಾಗಿಬಿಟ್ಟಿದ್ದಾರೆ, ಮಾತಾಡೋಕ್ಕೂ ಕೂಡ ಟೈಮ್. ವರ್ಷಕ್ಕೆ ಒಂದೇ ಸಲ ಬರೋ ಹಬ್ಬಗಳನ್ನು ನಾವು ನಗ್ನಗ್ತಾ ಸ್ವಾಗತ ಮಾಡಬೇಕು. ಎಷ್ಟೇ ಕಷ್ಟ ಇದ್ರೂ ಅದನ್ನು ನಾವು ನಗ್ನಗ್ತಾ ಸ್ವಾಗತ ಮಾಡಿದ್ರೆ ವರ್ಷ ಪೂರ್ತಿ ನಾವು ಅದೇ ರೀತಿ ಇರ್ಬೋದು ಅನ್ನೋದು ನನ್ನ ನಂಬಿಕೆ. ಸೊ ಮನುಷ್ಯ ಅಂದಮೇಲೆ ಸಮಸ್ಯೆಗಳು ಒಂದಲ್ಲ ಒಂದು ಇದ್ದೇ ಇರುತ್ತೆ ಜೀವನದಲ್ಲಿ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಕೈಯಲ್ಲಿ ಆದಷ್ಟು ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸು ಅಂತ ಬೇಡ್ಕೊಳ್ಳೋಣ. ತುಂಬಾ ವರ್ಸ್ಟ್ ವೆದರ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ತುಂಬ ಚಳಿ ಇರುತ್ತೆ, ಕೆಲಸ ಮಾಡೋದಕ್ಕೆ ಮೂಡೇ ಇರೋದಿಲ್ಲ. ಬೇಡ ಕೆಲಸ ಯಾರು ಮಾಡ್ತಾರೆ ಇದೆಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಮಧ್ಯಾಹ್ನ ಆಗ್ತಾ ಬಿಸಿಲು ಬರೋದಕ್ಕೆ ಲೈಟಾಗಿ ಸ್ಟಾರ್ಟ್ ಆಗುತ್ತೆ. ಸೊ ನೀರಲ್ಲೇ ನಾವು ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಹೆಲ್ತೂ ನಾವು ನೋಡ್ಕೋಬೇಕಾಗತ್ತೆ. ಸ್ವಲ್ಪ ಬ್ರೇಕ್ ತೊಗೊಂಡು ನಾವು ಮಾಡ್ತಾಯಿದ್ವಿ. ಬಟ್ ಎಂಡ್ ಅಂತೂ ಆಗ್ತಾನೆ ಇರಲಿಲ್ಲ ಕೆಲಸ.
ಸೊ ಆದ್ರೂ ಕೆಲಸ ಆಗಿಲ್ಲ ಅಂತ ಹೇಳ್ಬಿಟ್ಟು ಮನ್ಸಿಗೆ ಸಮಾಧಾನನೇ ಇರಲಿಲ್ಲ, ಮುಗಿಸ್ಬಿಡೋಣ ಅಂತ ಅನಿಸುತ್ತೆ. ಸೊ ಇಲ್ಲಿ ನೋಡಿ ಹಂಗೆ ಎಂಟರ್ಟೈನ್ಮೆಂಟ್ ಸಾಂಗ್ ಹಾಕ್ಕೊಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಶ್ಯಾಮ. ಸೊ ಹಿಂಗೆ ಮಾಡ್ತಾಯಿದ್ವಿ, ಒಂದೊಂದೇ ಮುಗಿಸ್ಕೊಳ್ತಾ ಇದ್ದೀವಿ. ಸೊ ನಿಮ್ಮ ಮನೇಲೆಲ್ಲ ಹಬ್ಬ ಹೇಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಸೊ ಕಾಪಿರೈಟ್ ಆಗುತ್ತೆ ಸಾಂಗ್ ಅಂತ ಹೇಳ್ಬಿಟ್ಟು ಅದು ಮ್ಯೂಟ್ ಮಾಡಿದ್ದೀನಿ. ಸೊ ಯಾವ ಸಾಂಗ್ ಅಂತ ಹಿಂಟ್ ಕೊಡ್ತೀನಿ. ಟ್ರೆಂಡಿಂಗಲ್ಲಿರೋಂಥ ಸಾಂಗ್ಗೆ ಒಂದು ಈಗ ಮೋಸ್ಟ್ ಟ್ರೆಂಡಿಂಗಲ್ಲಿರೋಂಥ ಸಾಂಗ್ಗೆ ಡ್ಯಾನ್ಸ್ ಆಗ್ತಿದ್ದಾಳೆ. ತುಂಬ ಫೇವ್ರೇಟ್ ಆಗಿಬಿಟ್ಟಿದೆ ಅಂತ ಸಾಂಗ್ ಅವಳಿಗೆ. ಸೊ ಈ ಥರ ವರ್ಕ್ಲೋಡ್ ಜಾಸ್ತಿ ಇದ್ದಾಗ ಮನೆಯಲ್ಲಿ ಸಾಂಗ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸುತ್ತೆ ಕೆಲಸ ಮಾಡೋಕ್ಕೆ. ಮಾಡಿ ಸಾಕಾಗ್ತಾ ಇದೆ. ಬೆಳಿಗ್ಗೆಯಿಂದ ನೆನ್ನೆಯಿಂದ ಮಾಡ್ತಾ ಇದ್ದೀನಿ, ಇನ್ನೂ ಆಗಿಲ್ಲ. ಶೋಕೇಶ್ ಕ್ಲೀನ್ ಮಾಡಬೇಕಾದ್ರೆ ಇದು ಮಾರ್ಬಲ್ ಸ್ಟೋನ್ಸ್ ಸಿಗುತ್ತಲ್ವ, ಅದು ಸಿಕ್ತು ಅನ್ಎಕ್ಸ್ಪೆಕ್ಟೆಡಾಗಿ. ಅದನ್ನು ಕ್ಲೀನ್ ಮಾಡಿಬಿಟ್ಟು ಈಗ ಏನು ಮಾಡೋದು ಅಂತ ಇಲ್ಲಿ ನೋಡ್ತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಆಗಿರುತ್ತೆ. ನಾವು ಅರೇಂಜ್ಮೆಂಟ್ಸ್ ಎಲ್ಲ ಈ ರೀತಿ ಒಂದೊಂದಾಗೇ ಜೋಡಿಸಿದ್ರೆ ನೋಡೋದಕ್ಕೂ ಲುಕ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ಎಲ್ಲನೂ ಈ ರೀತಿ ಸೆಟಪ್ ಮಾಡಿದ್ಮೇಲೆ ನೋಡೋದಕ್ಕೆ ಒಂಥರ ಖುಷಿಯಪ್ಪ, ಎಷ್ಟು ನೀಟ್ನೆಸ್ ಆಗಿದೆ ಅಲ್ವಾ ಮನೆ ಅಂತ. ಸೊ ಇಷ್ಟೇ, ಮನೆ ಕ್ಲೀನಿಂಗ್ ಅಂತೂ ಇನ್ನೂ ನಡೀತಾನೇ ಇದೆ, ಇನ್ನೂ ಮುಗ್ದಿಲ್ಲ. ಸೊ ಇನ್ನೂ ಶಾಪಿಂಗ್ ಎಲ್ಲ ಮಾಡೋದಿದೆ. ಅದನ್ನು ಮಾರ್ನಿಂಗಿಂದ ಕೆಲಸ ನಡೀತಾನೆ ಇದೆ. ನಮ್ಮ ಅಮ್ಮನ ಕೇಳೋಣ ಬನ್ನಿ ಏನಂತ ಹೇಳ್ತಾರೆ. ಹೇಳಿ ಮಮ್ಮಿ. ಹಾಗೇನ ಅದ್ಭುತ ಕೆಲಸ ಆಗಿಲ್ಲ. 2 ಶೋಕೇಶ್ ಮಾಡಿದ್ದೀವಿ, ಒಂದು ಕಿಚನ್ ರೆಡಿ ಮಾಡಿದ್ದೀವಿ. ಈ ಕಡೆ ಬಾ, ಎಲ್ಲ ಹಾಗೆ ಹೇಳಿಗ. ಹಾಂ ಹೇಳು. ಒಂದು ಶೋಕೇಶ್ ರೆಡಿ ಮಾಡಿದ್ದೀವಿ, ಒಂದು ಕಿಚನ್ ರೆಡಿ ಮಾಡಿದ್ದೀವಿ. ಮಿಕ್ಕಿದ ಐಟಮ್ ಎಲ್ಲ ಇಲ್ಲೇ ಇದೆ. ನಾಳೆ ಸಿಕ್ತು, ಇವತ್ತು ಸಾಕಾಗಿದೆ. ಸೊ ಇವ್ರಿಗೇನು ದೊಡ್ಡ ಮನೆ ಇದೆ, ಎಲ್ಲ ಈಸಿಯಾಗಿ ಆಗುತ್ತೆ ಅಂತ ಹೇಳ್ತಾರೆ ಜನ. ಸೊ ಹೇಳೋದು ಇಷ್ಟೇ, ಒಳಗಡೆ ಇರೋರಿಗೆ ಮಾತ್ರ ಗೊತ್ತಿರುತ್ತೆ. ಮನೆ ಒಳಗಡೆ ನೋಡ್ತಿದ್ದೀರಲ್ಲ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಮಾತಾಡೋರು ತುಂಬ ಈಸಿಯಾಗಿ ಮಾತಾಡ್ಬಿಡ್ತಾರೆ. ಬಟ್ ನೋಡಿ ಎಷ್ಟು ಕೆಲಸಗಳು, ಎಷ್ಟು ನಾವೇನೇ ಮಾಡಬೇಕು, ಎಷ್ಟಿರುತ್ತೆ ನೋಡಿ ನಮ್ಮ ಕಿಚನ್ ರೂಮ್ ಹೆಂಗೆ ಕಾಣ್ತಿದೆ. ಸೊ ಎಲ್ಲ ಸೂಪರಾಗಿದೆ. ಎಲ್ಲ ಪಡಪಡ ಅಂತ ತೊಳಿಟ್ಟಿದ್ದೀವಿ. ಮಿಕ್ಸಿ ಅಂತೂ ಸೂಪರಾಗಿ ಒರೆಸಿದ್ದೀರಿ, ಇವತ್ತು ಕ್ಲೀನ್ ಮಾಡಿದ್ದೀವಿ ನೋಡಿ. ಸ್ಟೀಲರಲ್ಲಿ ಉಜ್ಜಿ ಬೆಳ್ಳಗೆ ಮಾಡಿಟ್ಟಿದ್ದೀನಿ, ಸೂಪರಾಗಿದೆ ಮಿಕ್ಸಿ. ಇನ್ನೆರಡು ಐತೆ ಬಾಕಿ. ಇವೆರಡು ನೀರು ಖಾಲಿ ಮಾಡಿಬಿಟ್ಟು ಫಿಲ್ಟರ್ಗಳು ಕ್ಲೀನ್ ಮಾಡಬೇಕು. ನಾಳೆ ಮಾಡ್ತೀವಿ, ಇವತ್ತು ಟೈಮ್ ಸಾಕಾಗಿಲ್ಲ, ನಾಳೆ ಮಾಡ್ತೀವಿ. ಎಸ್, ಡೋರ್ ಪೇಂಟ್ ತೋರಿಸು. ಡೋರ್ ಪೇಂಟು ಈ ಹಬ್ಬಕ್ಕೆ ತಕ್ಕಂತ ಪೇಂಟ್ ಹೊಡ್ಸ್ಬಿಟ್ಟಿದೆ. ನನಗಂತೂ ಈ ಬೀಡಿಂಗ್ ಕೊಡ್ಸಿರೋದು ಪಿಂಕು ಸೂಪರ್ ಆಗಿದೆ. ಯಾಕಂದರೆ ಲಕ್ಷ್ಮೀ ಕೈಲಿ ಕಮಲ ಥರ ಪೇಂಟ್ ಕಲರ್ ಇದು. ಹೂವು ಕಮಲ ಹೂವು ಇರುತ್ತಲ್ಲ, ತಾವರೆ ಹೂವು ಪಿಂಕ್ ಕಲರು, ಆ ಥರ ಕಲರು ಬೀಡಿಂಗಿಗೆ ನಮ್ಮ ಡೋರಲ್ಲಿ ಹೊಡೆದಿದ್ದಾರೆ. ಸೂಪರಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಸೊ ನೆಕ್ಸ್ಟ್ ದೇವ್ರದ್ದು ಏನಿತ್ತು ಪಾತ್ರೆಗಳು ಅದನ್ನೆಲ್ಲ ನಾವು ಕ್ಲೀನ್ ಮಾಡಿದ್ವಿ. ದ ಬೆಸ್ಟ್ ಲಿಕ್ವಿಡ್ ಜೆಲ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ರೀಸೆಂಟಾಗಿ ಲಾಂಚ್ ಮಾಡಿದ್ದಾರೆ ಪ್ರಿಲ್ ಅವ್ರದ್ದು, ಟ್ಯಾಮ್ರೆನ್ ಫ್ಲೇವರಲ್ಲಿ. ತುಂಬಾ ಚೆನ್ನಾಗಿದೆ. ದೇವ್ರ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ತುಂಬ ಈಸಿ ಆಗುತ್ತೆ. ಯೂಸ್ ಮಾಡಿ, ಯಾರು ಯೂಸ್ ಮಾಡ್ತಿಲ್ವೋ ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ. ಕಂಟಿನ್ಯೂಷನ್ 3 to 4 days ವ್ಲಾಗ್ ಇಷ್ಟೊತ್ತವರೆಗೂ ನೀವು ನೋಡಿದ್ದು ವಿಡಿಯೋನ. ಸೊ ನೋಡಿ ಎಷ್ಟು ಬೆಳಗ್ಗೆನೇ ವಾಶ್ ಮಾಡಿ ಇರುತ್ತೆ ಎಲ್ಲ ಇಟ್ಬಿಟ್ರೆ. ಒಂದೊಂದು ದಿನಕ್ಕೆ ಡಿವೈಡ್ ಮಾಡ್ಕೊಂಡಿದ್ವಿ ಕೆಲಸಗಳನ್ನ. ಒಂದಿನ ಬಟ್ಟೆ ವಾಶ್ ಮಾಡೋದಾಗಿರ್ಬೋದು, ಬ್ಲ್ಯಾಂಕೆಟ್ಸ್ ಅದೆಲ್ಲನೂ, ಮತ್ತು ಈ ರೀತಿಯಾಗಿ ದೇವ್ರ ಪಾತ್ರೆಗಳು ಏನಿದೆ ಅದನ್ನೆಲ್ಲನೂ, ಮತ್ತು ಕಿಚನ್ ಕೆಲಸ ಪೇಂಟಿಂಗ್ ಎಲ್ಲ ಮುಗೀತು. ನೋಡಿದ್ವಿ ಯಾವ ರೀತಿಯಾಗಿ ಮಾಡಿಸಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಬಟ್ಟೆ ಮಿಷಿನ್ ಇದೆ, ಅದಕ್ಕೆ ಹಾಕಿಬಿಟ್ರೆ ಡ್ರೈ ಆಗೋದೇ ಒಂದು ದೊಡ್ಡ ಸಮಸ್ಯೆ. ಮಳೆ ಯಾವಾಗ ಬರುತ್ತಂತ ಹೇಳೋದಕ್ಕೆ ಆಗಲ್ಲ, ಅದೊಂದು ತಲೆನೋವು. ಸೊ ಹೀಗೆ ನಡೀತಿದೆ ಕೆಲಸಗಳು. ಸೊ ಇಷ್ಟೊತ್ತೆಲ್ಲ ಯಾರು ವಿಡಿಯೋನ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಇನ್ನಷ್ಟು ವೀಡಿಯೋಸ್ ಮಾಡೋದಕ್ಕೆ ಇನ್ಸ್ಪೈರ್ ಆಗುತ್ತೆ.
ನೆಕ್ಸ್ಟ್ ಶಾಪಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡಬೇಕಂತ ಕಮೆಂಟ್ ಮಾಡಿ. ಪ್ರತಿ ವರ್ಷ ಏನಾದರೂ ಹೊಸದು ತೊಗೊಳ್ಲೇಬೇಕಂತೆ ಹಬ್ಬಗಳಿಗೆ. ಸೊ ಈ ಸಲ ಏನು ತೊಗೊಂಡ್ವಿ ಅಂತ ಗೇಸ್ ಮಾಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಸೊ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಲಾಟ್ಸ್ ಆಫ್ ಲವ್.